ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ತೊಳಿ ಸರ್, ಇವತ್ತು ಸೇಲ್ ಮಾಡಿರೋದು ಟೋಟಲ್ 20,000 ಫುಲ್ ಕ್ಯಾಶ್ ಇದೆ. ವಾವ್, ಅನ್ಬಿಲೀವೇಬಲ್ ಕಣ್ರಿ. ಎಲ್ಲಾ ಪ್ರಾಡಕ್ಟ್ ನ ಒಂದೇ ದಿವಸದಲ್ಲಿ ಸೇಲ್ ಮಾಡ್ಬಿಟ್ಟಿದ್ದೀರಾ. ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ ಸರ್? ಮಾತಲ್ಲೇ ಮನೆ ಕಟ್ಟೋರು, ಮಾತಲ್ಲೇ ಮನೆ ಮುಳುಗಿಸೋರು, ಮಾತಲ್ಲೇ ಮನೆ ಮುರಿಯೋರು. ಅಷ್ಟೇ ಅಲ್ಲ ಮಮ್ಮಿ, ಮಾತ್ನಲ್ಲೇ ಬೆಂಕಿನೂ ಹಚ್ಚೋರು, ಮಾತ್ನಲ್ಲೇ ಐಸಿಟ್ಟು ನೈಸ್ ಮಾಡಿ ಕರಗಿಸ್ಬಿಡೋರು. ನಿಮ್ ಮಾತಿನ ಮೋಡಿ ಏನು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ. ನೋಡ್ತೀವಿ ಮಮ್ಮಿ, ನನ್ನ ಕೆಪಾಸಿಟಿ ಏನು ಅಂತ ಈಗ ಅವ್ರಿಗೂ ಗೊತ್ತಾಗಿದೆ. ನಾಳೆ ಇನ್ನೂ ಜಾಸ್ತಿ ಪ್ರಾಡಕ್ಟ್ ಕೊಡ್ತೀನಿ, ಹಾಗೆ ಕಮಿಷನ್ ಕೂಡ ಹೆಚ್ಚಿಗೆ ಮಾಡ್ತೀನಿ. ನಮ್ಗೆ ನಿಮ್ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ. ಐ ಆಮ್ ರಿಯಲಿ ಇಂಪ್ರೆಸ್. ತಗೊಳ್ಳಿ ಇವತ್ತಿನ ಕಮಿಷನ್. ಹಲೋ, ಹೇಳಿ. ಹಾ, ಬಂದೆ. ಅಯ್ಯೋ ಸುಂದರ ದರಿದ್ರ, ಒಂದೇ ದಿವಸದಲ್ಲಿ 5,000 ದೆಪ್ಕೊಂಡ್ಬಿಟ್ಟೆಲ್ಲೋ. ಮಮ್ಮಿ ಇದೇನ್ ಮಮ್ಮಿ, ನಾಳೆ ಇದಕ್ಕಿಂತ ಡಬಲ್ ಮಾಡೋಣ. ಇವತ್ತು 5,000, ನಾಳೆ 10,000 ಅಲ್ಲ 10 ಲಕ್ಷ, ಆಮೇಲೆ ನಾಡಿದ್ದು ಕೋಟಿ ಕೋಟಿ ಮಾಡೋಣ. ನೋಡ್ತಾ ಇರೋ, ಆ ದುಡ್ಡಲ್ಲಿ ಮನೆಗೆ ಹೋಗಿ ಮಜಾ ಮಾಡೋಣ. ಲೇ ದಡ್ಡ, ದುಡ್ಡು ತಗೊಂಡೋಗಿ ಮನೇಲಿ ಮಜಾ ಮಾಡಿದ್ರೆ ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳುತ್ತೆ. ಮೊದ್ಲೇ ಮಿನಿಸ್ಟ್ರು ಹೆಸರು ಹೇಳ್ಕೊಂಡು ನಾವ್ ಇದನ್ನ ಸಂಪಾದನೆ ಮಾಡ್ತಿದೀವಿ. ಇದೇನಾದ್ರೂ ಆ ಶ್ರಾವಣಿಗೆ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ಮಮ್ಮಿ ಹಂಗಾರೆ ಈ ದುಡ್ಡನ್ನ ಹಂಗೆ ಬಚ್ಚಿಕೊಂಬಿಡ್ಲಾ? ಬಚ್ಚಿಟ್ಕೊಂಡ್ರೆ ಬರೀ ಆಗ್ತಾವೇನ? ನಾನು ಬಚ್ಚಿಟ್ಕೊತೀನಿ ನೋಡು. ಈ ದುಡ್ಡನ್ನ ನಮಗೆ ಅಂತ ಖರ್ಚು ಮಾಡ್ಕೊಳ್ಳೋಣ, ಮನೆಯವ್ರಿಗೆ ಏನಾದ್ರೂ ತಗೊಂಡೋಗೋಣ. ಆಗ ಅವರು ನಮ್ಮನ್ನ ಕಣ್ಣು ಬಿಟ್ಟುಕೊಂಡು ನೋಡ್ತಾರೆ ಹೊರತು ಕಣ್ಣು ಕುಕ್ಕೋ ಹಾಗೆ ನೋಡೋದಿಲ್ಲ. ಹಂಗಂತೆ ಮಮ್ಮಿ, ನಾಳೆ ಲಕ್ಷ ಲಕ್ಷ ದುಡಿಯೋಣ, ನಾಡಿದ್ದು ಕೋಟಿ ಕೋಟಿ ದುಡಿಯೋಣ. ಆವಾಗ ಎಲ್ರಿಗೂ ಹೇಳ್ಕೊಂಡು ತಿರ್ಗಾಡೋಣ. ಕೋಟಿ ಕೋಟಿ ದುಡಿದ ಮೇಲೆ ಯಾವ ಕತೆ ಹೇಳಿದ್ರು ಎಲ್ರು ನಂಬ್ತಾರೆ. ಸರಿ ನಡಿ ಮಮ್ಮಿ, ಹಾಗಾದ್ರೆ ಈಗ ನಾರ್ಮಲ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗೋಣ ಮನೆಗೆ. ಇಲ್ಲೇ ದರಿದ್ರ, ಮತ್ತೆ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಬೇಕಾ? ಹೋಗ್ಲೇಬೇಕು ಮಮ್ಮಿ, ನಡಿ. ಏನ್ ಅಲಂಕಾರ ಮಾಡ್ಕೊಂಡ್ರು ಸಾರ್ವಜನಿಕ ಶೌಚಾಲಯಕ್ಕೆ ಹೋಗೋದು ನಿಲ್ಲಕ್ಕಾಗಲ್ಲ. ಬಟ್ಟೆ ಚೇಂಜ್ ಬರಪ್ಪ ಬೆತ್ತಗಳು. ದರಿದ್ರ, ಒಂದಷ್ಟು ದುಡ್ಡು ಜೇಬಿಗೆ ಬಿದ್ದ ತಕ್ಷಣ ನಿನ್ ತಲೆ ಭುಜದ ಮೇಲೆ ನಿಲ್ತಿಲ್ವಲ್ಲೋ. ಸ್ವಲ್ಪ ನಿನ್ನ ಆಡಂಬರನ ಕಡಿಮೆ ಮಾಡ್ಕೊ ಮಮ್ಮಿ. ಕಾಸನ್ನ ಸಂಪಾದನೆ ಮಾಡ್ತಾ ಇದೀವಿ ಅಂತಂದ್ಮೇಲೆ ಅದನ್ನ ತೋರ್ಸ್ಕೊಳ್ಳೋದ್ರಲ್ಲಿ ತಪ್ಪೇನ್ ಮಮ್ಮಿ? ತಪ್ಪೇನು ಇಲ್ಲಪ್ಪ, ಆದ್ರೆ ಈಗಲೇ ಅದ್ರ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು, ಅನುಮಾನ ಬರಬಾರ್ದು ಜನರಿಗೆ. ಆಯ್ತು, ಕಮ್ಮಿ ಮಾಡ್ಕೊತೀನಿ ಬಿಡು. ಲೇ ದನ, ಮೆಲ್ಲಕ್ ಮಾಡ್ಕೋತೀನಿ ಅಂದೆಲ್ಲ ಈಗ ತಾನೆ. ಲೇ ದನ, ಧನಲಕ್ಷ್ಮಿ ಬಾರಿ ಇಲ್ಲಿ. ಬಂದೆ ರೀ. ಯಾಕ್ರಿ ಇಷ್ಟೊತ್ತು ಎಲ್ಲಿಗ್ರಿ ಹೋಗಿದ್ರಿ? ಎಲ್ಲಿಗೆ ಅಂತ ಕೇಳ್ಬಾರ್ದು ಅಂತ ಬೆಳಗ್ಗೆ ಹೇಳಿಲ್ವಾ ನಿಮಗೆ? ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇತ್ತು, ಓಡಕ್ ಹೋಗಿದ್ವಿ. ಗೆದ್ರಾ? ನಾನ್ ಫಸ್ಟ್ ಬಂದೆ, ಅವ್ನ್ ಸೆಕೆಂಡ್ ಬಂದ. ಮುಚ್ಚೆ ಬಾಯಿ ಅಂತ ಬಾಯಿ ತಗೊಂಡಿಟ್ಬಿಟ್ಲು. ನೋಡೆ, ಈ ಸುಂದರ ಯಾವತ್ತಿದ್ರು ಜೀವನ ಅನ್ನೋ ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾನೆ. ಕಾಂಪಿಟೇಷನ್ ಅಲ್ಲ ಓಡಲ್ಲ. ನಾನು ಹೋಗಿದ್ದು ದುಡಿಮೆ ಮಾಡೋದಕ್ಕೆ ಕಣೆ. ರೀ, ನಿಜವಾಗ್ಲೂ ದುಡಿಮೆ ಮಾಡಕ್ ಹೋಗಿದ್ರಾ? ನಿಮ್ ಕೆಲ್ಸ ಸಿಗ್ಬಿಡ್ತಾ? ಲೇ, ನಿನ್ ಯಾಕೆ ಅದೆಲ್ಲ? ಗಂಡ ದುಡ್ಕೊಂಬರ್ತಾನೆ, ನೀನು ಎಣಸು ಅಷ್ಟೇ ನಿನ್ ಕೆಲ್ಸ. ಏನೋ ಇಷ್ಟು ವರ್ಷ ಆದ್ಮೇಲಾದ್ರೂ ದುಡಿಯುವಂತ ಮನಸ್ಥಿತಿ ಬಂದಿದೆಯಲ್ಲ ಇದ್ದರಿದ್ರಂಗೆ, ಅದನ್ನ ಮೆಚ್ಕೋ. ನೋಡೆ ಧನಲಕ್ಷ್ಮಿ, ಪ್ರಪಂಚದಲ್ಲಿ ದುಡ್ಡಿದ್ರಷ್ಟೇ ಬೆಲೆ, ಇಲ್ಲಾಂದ್ರೆ ಕಾಗೇನು ಮೂಸ್ ನೋಡಲ್ಲ. ಹೌದು ಗೊತ್ತಾಯ್ತು ಬಿಡಿ. ಶ್ರಾವಣಿ ಹತ್ರ ದುಡ್ಡಿಲ್ಲ ಅಂತ ನೀವು ಅವಳನ್ನ ಮೂಸೋದು ಇಲ್ವಲ್ಲ, ಹಾಗೆ. ನಾವು ಮೂಸ್ತೀವಿ ನೋಡ. ಅಸಹ್ಯ.
ದುಡ್ಡು ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಸೂರ್ಯವಂಶ ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ಒಂದೇ ಒಂದು ಸಾಂಗಲ್ಲಿ ದೊಡ್ಡ ಮನುಷ್ಯನಾಗಿ ದುಡ್ಡೆಲ್ಲ ದುಡ್ದಿದ್ದಾನೆ ಅಂತ. ಹಾಗಲ್ಲ ಕಣೆ, ನಿಜ ಜೀವನದಲ್ಲಿ ಬೀದಿ ಇಳಿಬೇಕು ಕಣೆ, ಬೆವರು ಸುರಿಸ್ಬೇಕು ಕಣೆ, ಬಿಸಿಲಲ್ಲಿ ಬೇಯ್ಬೇಕು ಕಣೆ. ಆವಾಗಲೇ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಲ್ವಾ ಮಮ್ಮಿ? ಕರೆಕ್ಟಾಗಿ ಹೇಳ್ತೀಯಪ್ಪ ನೀನು. ನೋಡಪ್ಪ, ತುಂಬಾ ಮಾತಾಡ್ತಿದೀಯ. ಮಾತು ನಿಲ್ಸಿ ನಿನ್ ಹೆಂಡತಿಗೆ ಅಂತ ಗಿಫ್ಟ್ ತಂದಿದೀಯಲ್ಲ, ಅದನ್ನ ಕೊಟ್ಬಿಡು. ಏನ್ರಿ ನೀವು ದುಡ್ದು ನನಗೆ ಗಿಫ್ಟ್ ತಂದಿದ್ದೀರಾ? ಏನ್ ಗಿಫ್ಟ್ ರೀ? ಲೇ, ನಿನಗೆ ಅಂತ 599 ರೂಪಾಯಿಯನ್ನ ಕೊಟ್ಟು ಸೀರೆ ತಂದಿದ್ದೀನಿ, ತಗೋ. ಸೀರೆನಾ? ಅಯ್ಯೋ 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 ರೀ, ಮದ್ವೆ ಆದಾಗಿಂದ ಇದೇ ಮೊದಲನೇ ಸಲ ನೀವು ನನ್ ಗಿಫ್ಟು ಅಂತ ಕೊಟ್ಟಿರೋದು. ಮಗಳನ್ನ ಕೊಟ್ಟಿದ್ದೀನಲ್ಲೇ ರೀ, ಹಾಗಲ್ರಿ, ಸೀರೆ ತಂದು ಕೊಟ್ಟಿರೋದು ಅಂತ ಹೇಳ್ದೆ. ಅಲ್ಲ ರೀ, ಒಂದೇ ದಿನ ದುಡ್ದು ನೀವು ಸೀರೆ ತಂದಿದ್ದೀರಲ್ಲ, ಅಂತ ಕೆಲಸ ಏನ್ರಿ ಮಾಡ್ತಿದ್ದೀರಾ? ಅದೆಲ್ಲ ನಿನ್ಗೆ ಯಾಕಮ್ಮ ಬೇಕು? ಸೀರೆ ಸಿಕ್ತು ತಾನೇ, ಸೈಲೆಂಟಾಗಿ ಸೀರೆ ತಗೊಂಡು ಸೈಡಲ್ಲಿ ನಿಂತ್ಕೊಂಡು ಯಾವ ಟೈಲರ್ ಹತ್ರ ಕೊಟ್ಟು ಯಾವ ಡಿಸೈನ್ ಬ್ಲೌಸ್ ಹೊಲಿಸ್ಲಿ ಅಂತ ಯೋಚನೆ ಮಾಡ್ತಾ ಇರು, ಗೊತ್ತಾಯ್ತಾ? ನೋಡು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಲೇಬೇಕು. ಅಲ್ಲಿ ತನಕ ನೀವಿಬ್ರು ಎಂಜಾಯ್. ಈಗೇನು ಹೇಳ್ತೀಯ ಈ ನಿನ್ನ ಗಂಡನ ಬಗ್ಗೆ? ಏನು ಅಂತ ಹೇಳಿರಿ? ನಿಮ್ಮ ಗತ್ತು, ನಿಮ್ಮ ಮಾತು, ನೀವು ದುಡ್ದಿರೋ ದುಡ್ಡು, ಈ ಗಿಫ್ಟು, ಇದಕ್ಕೆಲ್ಲ ನಾನು ಸೋತೋದೆ ರೀ. ಅಯ್ಯೋ, ಸೋತೆ ಹೋದೆ. ಇದೇ ಮೊದಲ ಕೊನೆಯ? ಅಂದಮೇಲೆ ಇನ್ನು ಮುಂದೆ ಅಣ್ಣಂಗೆ ನೀನು ರೆಸ್ಪೆಕ್ಟ್ ಕೊಡ್ಬೇಕು ಕಣೆ. ಅಣ್ಣನ ತು ಬಿಡ್ತು ಅನ್ರಿ? ಕಟ್ಕೊಂಡಿರೋ ಗಂಡನ ಅಣ್ಣ ಅಂತ ಕರೆಯಕ್ಕಾಗತ್ತೇನ್ರಿ? ಲೇ, ನಾನು ಹೇಳಿದ ಹಂಗಲ್ಲ ಕಣೆ, ಈ ಮಾಸ್ ಲೆವೆಲ್ ಅಲ್ಲಿ ಅಣ್ಣ ಅಂತಾರೆ. ಈ ದುಡ್ಡು ಮಾಡಿರೋರಲ್ಲ ಬಾಸ್, ಡಾನ್, ಅಣ್ಣ ಬಾಂಡ್ ಅಂತಾರಲ್ಲ, ಹಾಗೆ ಕಣೆ ನಾನು ಹೇಳಿದ್ದು. ಹಾಗ ರೀ ರೀ, ನಿಮ್ಗೆ ಗೌರವ ತಾನೇ ಕೊಡ್ಬೇಕು, ಬೇಕಾದಷ್ಟು ಕೊಡ್ತೀನಿ. ಬನ್ನಿ ಬನ್ನಿ. ಲೈಫಲ್ಲಿ ದುಡ್ಡು ಮಾಡಿದ್ರೆ ಗೌರವ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನು ಮುಂದೆ ಮಿನಿಸ್ಟ್ರ್ ಹೆಸರು ಹೇಳ್ಕೊಂಡು ಮೀಟ್ರ್ ಓಡಿಸ್ತಾ ಇರೋದೆ ದುಡ್ಡೇ ದೊಡ್ಡಪ್ಪ ಎಂದ ನಮ್ಮಪ್ಪ. ಇನ್ನೂ ಓಡಾಡ್ತಾ ಇದೆಯಾ? ನಿದ್ದೆ ಮಾಡಿಲ್ವಾ ನೀನು? ಯಾಕೆ ನಿದ್ದೆ ಬರ್ತಿಲ್ವಾ? ನಿಮಗೆ ಕಾಯ್ತಾ ಇದೆ ಮೇಡಮ್. ಏನೋ ನನಗ್ ಕಾಯ್ತಿದ್ಯಾ? ನಿಜ ಹೇಳ್ತಿದ್ಯಾ ಸುಬ್ಬು? ಅಲ್ಲ, ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ, ಆಗ್ಲೇ ಕನ್ಸ್ ಕಾಣ್ತಾ ಇದ್ದೀನಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ಕಾಯ್ತಿದ್ದೆ ಅಂದೆ. ಹೌದಾ? ಸರಿ ಸರಿ, ಮಾತಾಡು, ಎಷ್ಟು ಬೇಕಿದ್ರು ಮಾತಾಡು, ಇಡೀ ರಾತ್ರಿ ಪೂರ್ತಿ ಬೇಕಿದ್ರು ಮಾತಾಡು. ಮನಸ್ಸಲ್ಲಿ ಇಷ್ಟು ನೋವು ಇಟ್ಕೊಂಡು ಯಾವಾಗಲೂ ನಗ್ನಗ್ತಾನೆ ಇರ್ತೀರಲ್ಲ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.